ಎಲ್ಲರೂ ಕೈಲಿರುತ್ತೆ ಸ್ವಾಮಿ ಒಳ್ಳೆ ಟೈಟ್ಲ್ ಇಟ್ಕೊಂಡಿದ್ದಾರೆ. ಮತ್ತು ಒಂದು ಆಟೋ ಓಡಿಸ್ಕೊಂಡಿದ್ದಂಥ ವ್ಯಕ್ತಿ ನಾಗಣ್ಣ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇವತ್ತು ಹೆಂಗಂದರೆ ಜಂಗಮವಾಣಿ ಇಲ್ಲ ಅಂತಂದರೆ ನಾವು ಜಗ್ಗ ಗಾಡಿ ಬುಕ್ ಮಾಡ್ಕೊಂಡು ಜಕ್ಷನ್ಗೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಓಲಾ ಉಬರ್ ಮಾಡೋ ದಿವಸ ಅಂತ ಏನೋ ಬಂದುಬಿಡುತ್ತೆ, ಅದ ವೆಹಿಕಲ್ ಬುಕ್ ಮಾಡೋ ಟೈಪು. ಒಳ್ಳೆ ಟೈಟ್ಲು. ಇವತ್ತು ದರ್ಶನ್ ಸರ್ ನಮ್ಮ ಜೊತೆ ಇಲ್ಲ, ಆದರೆ ಅವ್ರಿಗೆ ಇತ್ತಂಥ ಈ ಟೈಟ್ಲು ಇಲ್ಲಿದೆ. ಅದು ಖುಷಿ ಆಗುತ್ತೆ. ಅವ್ರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರುತ್ತೆ ಅಂತ ಅಂದ್ಕೊತೀನಿ. ಒಳ್ಳೇದಾಗಲಿ. ಆದಷ್ಟು ಶೇರ್ ಮಾಡಿ. ನಮ್ಮ ಮನೇಲಿ ಕೂಡ 2 ಮೊಬೈಲ್ ಇದೆ, ಅರ್ಥ ಮಾಡ್ಕೊಳ್ಳಿ. 2 ಮೊಬೈಲ್ ಅಂದರೆ 2 ಮಕ್ಕಳಿದ್ದಾರೆ, 2 ಮೊಬೈಲ್ ಇದಕ್ಕೆ ಕಣ್ಣು ಕಿವಿ ಎಲ್ಲ ನೋಡ್ಕೊಂಡು ಕೂತಿರ್ತಾವೆ, ಗೆಲ್ಸ್ಕೊಂಡು ಕೂತಿರ್ತವೆ. ಇನ್ನು ಮುಂದಕ್ಕೆ ಅವ್ರನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ಈ ಸಿನಿಮಾ ನಾವು ಕಲ್ತಿದ್ದೀವಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸರ್ವಂತರಾಮಿ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಉಮೇಶ್ ಅಣ್ಣ ಶಿವಯ್ಯ ಅಂತ ಪಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಸರ್. ಆದರೆ ನಾನೊಂದು ಹೇಳೋದು, ಈ ಫಿಲಮ್ ನೋಡಿದ್ಮೇಲೆ ಡಿಸೈಡ್ ಮಾಡಿದ್ದೀನಿ, ನಾಳೆಯಿಂದ ಫೋನ್ನೇ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಫೋನಿಂದಲೇ ಇದೆಲ್ಲ ಅಲ್ವಾ, ಅದಕ್ಕೋಸ್ಕರ ಸರ್. ಏನು ಸರ್? ಹಾಂ ಹೌದು ಸರ್, ಶಾರ್ಟ್ ಮೂವಿನೇ ಲೈಫ್. ಅದಕ್ಕೆ ಬೇಸಿಕ್ ಸೆಟ್ ಯೂಸ್ ಮಾಡೋಣ ಅಂತಿದ್ದೀನಿ. ಫೋನ್ ಇದ್ರೆ ತಾನೇ ಎಲ್ಲ ಇದಾಗೋದು. ಆಟ ಇಡಕ್ಕೆ ಎಲ್ಲ ತೋರಿಸಿದಾರಲ್ಲ, ಸಕ್ಕತ್ತಾಗಿ ತೋರಿಸಿದ್ದಾರೆ. ಇಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಫೋನಿಂದ ಮಕ್ಕಳೆಲ್ಲ ಹಾಳಾಗಿ ಹೋಗ್ತಿದ್ದಾರೆ. ಸಕ್ಕತ್ತಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆದಷ್ಟು ಮೀಡಿಯಾದವರು ಈ ಸಿನಿಮಾನ ಮುಂದೆ ಇದು ಮಾಡ್ಸೋಕ್ಕೆ, ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಅನುಕೂಲ ಇದೆ, ಏನು ಅನಾನುಕೂಲ ಇದೆ, ಮತ್ತು ಅದರಿಂದ ಯಾರ್ಯಾರು ಯಾವ್ಯಾವ ಥರ ಕಷ್ಟ ಅನುಭವಿಸ್ತಾರೆ ಅನ್ನೋದು ಇದರಲ್ಲಿ ಮೆಸೇಜ್ ಇದೆ ತುಂಬ. ಈ ಸಿನಿಮಾ ಪ್ರತಿ ಒಬ್ಬ ತಂದೆ ತಾಯಿಯು ಸಹ ಮಕ್ಕಳಿಗೆ ತೋರಿಸುವಂಥದ್ದು ಸಿನಿಮಾ ಇದು. ಯಾಕೆಂದರೆ ತುಂಬ ಮೆಸೇಜ್ ಇದೆ. ಯಾಕೆಂದರೆ ಮೊಬೈಲ್ನ ತುಂಬ ಅನಾಹುತಗಳಾಗ್ತಾ ಇದ್ದಾವೆ, ಏನೇನೋ ಆಗ್ತಾಯಿದೆ ಅಂತ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಆಟೋ ನಾಗರಾಜರ ಅಭಿನಯ ಅಂತೂ ತುಂಬ ಸೂಪರಾಗಿದೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಇದೆ. ಪ್ರತಿಯೊಬ್ಬರು ಸಹ ಸಿನಿಮಾ ತೋರಿಸಿ ಮಕ್ಕಳುಗಳು ಮೊಬೈಲ್ನ ಆದಷ್ಟು ಕಂಟ್ರೋಲ್ ಮಾಡ್ತಾರೆ. ಅದನ್ನು ಬಿಡಿಸೋಕ್ಕಾಗಲ್ಲ, ಅವರು ಕಂಟ್ರೋಲ್ ಮಾಡ್ತಾರೆ. ಮಕ್ಕಳುಗಳಿಗೆ ಮೊಬೈಲ್ ಕೊಡೋದನ್ನ ಕಮ್ಮಿ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಯಾವ ಟೈಮಲ್ಲಿ ಬೇಕು, ಅವಶ್ಯಕತೆ ಇದ್ದಾಗ ಮಾತ್ರ, ಎಲ್ಲರೂ ಸಹ ಮಕ್ಕಳುಗಳಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಕೊಡಬೇಕು, ಇಲ್ಲದಾಗ ಕೊಡಬಾರ್ದು ಅಂತ ಈ ಸಿನಿಮಾದಲ್ಲಿ ಅದ್ಧೂರಿಯಾಗಿ ಒಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಚಿತ್ರಮಂದಿರಕ್ಕೆ ಬಂದು ಮಕ್ಕಳಿಗಿಂತ ಸಿನಿಮಾ ತೋರಿಸಿದ್ರೆ ಸರ್ವಂತರಾಮಿ ಹೆಸರು ತಕ್ಕಾಗಿ ಮೊಬೈಲು ಎಲ್ಲರ ಹತ್ರ ಇರ್ತದೆ, ಬಿಟ್ಟಿರೋಕ್ಕಾಗಲ್ಲ. ಇದರಲ್ಲಂತೂ ತುಂಬ ಮಕ್ಕಳುಗಳದ್ದು ಅವಶ್ಯಕತೆ ಇದೆ. ಇದು ಪ್ರತಿಯೊಬ್ಬರು ಸಿನಿಮಾ ನೋಡೋದು. ಸಿನಿಮಾ ಸೂಪರಾಗಿದೆ. ಸಿನಿಮಾ ಎಲ್ಲರೂ ನೋಡ್ಬೋದು ಮೇಡಮ್. ಬೇಕಷ್ಟು ಯೂಸ್ ಮಾಡಬೇಕು. ಇದು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅದು ಹಾಲು ಹೇಗೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ, ಆ ಥರ ನಮ್ಗೆ ಎಷ್ಟು ಅವಶ್ಯಕತೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಸೂಪರ್. ಇಂಥ ಮೂವಿನ ಎಲ್ಲರೂ ಬಂದು ನೋಡಿ, ಬೆಂಬಲಿಸಿ. ಎಲ್ಲ ಆಕ್ಟರ್ಸು ಬಂದು ನೋಡಬೇಕು, ಬೆಂಬಲಿಸ್ಬೇಕು, ಸಪೋರ್ಟ್ ಮಾಡಬೇಕು. ಆಲ್ ದ ಬೆಸ್ಟ್. ಒಳ್ಳೆದಾಗಿ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳನ್ನ ಕರ್ಕೊಂಬಂದು ನೋಡಿ. ಮೊಬೈಲ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ ಮೂವಿ ತುಂಬ ಚೆನ್ನಾಗಿ. ಮೊಬೈಲ್ ಬಗ್ಗೆ ಅವೇರ್ನೆಸ್ ಮೂಡಿಸಿದಾರಲ್ಲ, ಅದೇ ಇಷ್ಟ. ಮೊಬೈಲ್ನ ಆದಷ್ಟು ಮಕ್ಕಳು ಅವಾಯ್ಡ್ ಮಾಡಬೇಕಷ್ಟೇ. ಸಣ್ಣ ಮಕ್ಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ಅಷ್ಟೇ. ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ. ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿ ಇದು. ಸೊ ದಯವಿಟ್ಟು ಥಿಯೇಟರ್ಗೆ ವಿಸಿಟ್ ಆಗಿ ಕನ್ನಡ ಮೂವೀಸ್ನ ಬೆಳೆಸಿ. ಥ್ಯಾಂಕ್ ಯು. ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನೊಂದು ಸಿನಿಮಾ ನೋಡೋದಕ್ಕೆ ಬಂದೆ. ತುಂಬ ಅದ್ಭುತವಾದ ಸಿನಿಮಾ. ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ನಡೆಯುವಂಥ ಒಂದು ಸಣ್ಣ ವಿಷಯ ತೊಗೊಂಡು ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ರಂಗಸ್ವಾಮಿ ಅಂತ ಅವರೇ ನಿರ್ಮಾಣ ಮಾಡಿದ್ದಾರೆ, ಅವರೇ ಡೈರೆಕ್ಷನ್ ಮಾಡಿದ್ದಾರೆ. ಚಿತ್ರಕಥೆ ಸಂಭಾಷಣೆ ಎಲ್ಲ ಅವರೇ ಮಾಡಿದ್ದಾರೆ. ಆಮೇಲೆ ಆಟೋ ನಾಗರಾಜ್ ಅಂತ ಒಬ್ಬರು ಒಳ್ಳೆ ಅದ್ಭುತ ಪಾತ್ರ ಮಾಡಿದ್ದಾರೆ. ಆಮೇಲೆ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ನನ್ನ ಆತ್ಮೀಯ ಗೆಳೆಯ ಒಬ್ಬರಿದ್ದಾರೆ, ಉಮೇಶ್ ಅಂತ. ಅವರು ವಕೀಲರು, ಬಟ್ ಆ ವಕೀಲಗಿರಿ ಬಿಟ್ಟು ಈ ಸಿನಿಮಾದಲ್ಲಿ ಅದ್ಭುತವಾದ ಮೆಸೇಜ್ ಅಂತೂ ಕೊಟ್ಟಿದ್ದಾರೆ. ನಾವುಗಳು ಇವತ್ತು ಈ ನಮ್ಮ ಮನೆಗೆ ಹೋದ್ರೂ ಇದೇ ಕಥೆನೇ. ನಾನು ಮನೆಗೆ ಹೋದರೆ 4 ಮೂಲೆಯಲ್ಲಿ 4 ಜನ ಮೊಬೈಲ್ ಹಿಡ್ಕೊಂಡು ನಿಂತಿರ್ತಾರೆ. ದಯವಿಟ್ಟು ಆ ಮೊಬೈಲ್ ಗೀಳಿಂದ ಎಲ್ಲ ಆಚೆ ಬರಬೇಕು. ಈ ಸಿನಿಮಾ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಒಂದು ಮೆಸೇಜ್ನ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡು ನೋಡಿ. ಒಂದು ಹುಡುಗಿ ಜೀವನನೇ ಹಾಳಾಗ್ತಾಯಿತ್ತು, ಒಬ್ಬ ಸುಮ್ಮನೆ ಏನೋ ಅತಿ ಆಸೆಪಟ್ಟು ಒಬ್ಬ ಜೀವನ ಕಳ್ಕೊಂಡ. ಅದೆಲ್ಲ ಈ ಮೊಬೈಲಿಂದನೇ ಆಗ್ತಾ ಇರೋದು. ಆಮೇಲೆ ಇವಾಗ ಆ್ಯಕ್ಟ್ ಮಾಡೋದು ಅದು ಇದೆಲ್ಲ ನಡೀತಾ ಇದ್ದಾವೆ. ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲ ಒಳ್ಳೆ ಕಲಾವಿದರಿದ್ದಾರೆ ಇದರಲ್ಲಿ. ನಾನು ಸಿನಿಮಾ ನೋಡಿದ್ದೇನೆ, ಇದು ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ನಾನು ಸಿನಿಮಾಗೆ ಬರ್ತೀನಿ. ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ನಮ್ಮ ಉಮೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇವರು ತಂದೆ ಪಾಲ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ರಿಗೂ ರೀಚ್ ಆಗಬೇಕು, ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ. ಆಮೇಲೆ ಇದರಿಂದ ಈ ಮೂವಿಯಿಂದ ಹೊಸ ಕಲಾವಿದರು ಉಟ್ಕೊಂಡಿದ್ದಾರೆ. ಮೈನಾಗಿ ಯಾರು
ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಹುಡುಗ ಚೆನ್ನಾಗಿ ಮಾಡಿದ್ದಾನೆ. ಸೆಕೆಂಡ್ ಡಾಲಿ ಅಂತ ಹೇಳ್ಬೋದು. ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಈ ಮೂವಿಗೆ. ತುಂಬ ಇದಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಉಮೇಶ್ ಸಕ್ಕರನಾಡು ಅಂತ. ನಾನು ಈ ಸಿನಿಮಾದಲ್ಲಿ ಶಿವಯ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಆ ಪಾತ್ರನ ನೀಡಿರತಕ್ಕಂಥ ನಮ್ಮ ಡೈರೆಕ್ಟ್ರು ರಂಗಸ್ವಾಮಿ ಸರ್ಗೆ ಮತ್ತು ರಾಮನಾರಾಯಣ್ ಸರ್ ಮತ್ತು ಆಟೋ ನಾಗರಾಜ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ನನಗೆ ಶೂಟಿಂಗ್ ಟೈಮಲ್ಲಿ ಗೊತ್ತಾಗಲಿಲ್ಲ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ಕ್ಯಾರೆಕ್ಟ್ರು ಅಂತ. ಒಂದು ಯಾವುದೋ ಕ್ಯಾರೆಕ್ಟರ್ ಅಲ್ವಾ ಶಿವಯ್ಯ ಅನ್ನೋದು ಒಂದು ಕ್ಯಾರೆಕ್ಟ್ರು ಅಂತ ನಾನು ತಿಳ್ಕೊಂಡು ಶೂಟಿಂಗ್ ಹೋದೆ, ಮುಗಿಸ್ಕೊಂಡು ಬಂದೆ. ಇದಾದಮೇಲೆ ಇದು ನಾನು ಎಡಿಟಿಂಗ್ ಸ್ಟುಡಿಯೋದಲ್ಲಿ ನೋಡಿಲ್ಲ, ಡಬ್ಬಿಂಗಲ್ಲಿ ಮಾತ್ರ ನನ್ನ ವರ್ಷ ಮಾತ್ರ ನೋಡಿದ್ದೆ. ಆದರೆ ಇವತ್ತು ಸ್ಟುಡಿಯೋ ಇದರಲ್ಲಿ ಥಿಯೇಟ್ರಲ್ಲಿ ನಾನು ಶೋ ಫುಲ್ ನೋಡಿದ್ಮೇಲೆ ಅನ್ನಿಸ್ತಾ ಇದೆ, ನಿಜವಾಗ್ಲೂ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಡೈರೆಕ್ಟ್ರು ಸರ್, ಆಟೋ ನಾಗರಾಜ್ ಸರ್ ಮತ್ತು ನಮ್ಮ ರಾಮನಾರಾಯಣ್ ಸರ್ಗೆ ತುಂಬ ಕೃತಜ್ಞತೆ ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್. ಮತ್ತು ಆಡಿಯನ್ಸಿಗೆ ಹೇಳೋದಿಷ್ಟೇ, ಪ್ರತಿಯೊಂದು ಮನೆಯಲ್ಲೂ ನಮಗೋಸ್ಕರ ಅಲ್ಲದೆ ಇದ್ರು ಕೂಡ ಮಕ್ಕಳಿಗೋಸ್ಕರ ಕರ್ಕೊಂಬಂದು ಈ ಚಿತ್ರನ ತೋರಿಸಿ ಆವಾಗ ಹೇಳ್ತಾರೆ ಆ ಮಕ್ಕಳು ಪ್ರತಿಯೊಬ್ಬರು ಈ ಸಿನಿಮಾ ಹೋದ್ಮೇಲೆ ಮನೇಲಿ ಹೇಳೋದಲ್ಲ, ಅವರು ಸ್ಕೂಲಿಗೆ ಹೋಗಿ ಹೇಳ್ತಾರೆ, ಅವ್ರ ಟೀಚರ್ಗೆ ಹೇಳ್ತಾರೆ ಅಥವಾ ಅವ್ರ ಪ್ರಿನ್ಸಿಪಾಲ್ಗೆ ಹೇಳ್ತಾರೆ, ಸರ್ ಈ ಸಿನಿಮಾನ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತೋರಿಸ್ಲೇಬೇಕು ಸರ್ ಅಂತ ಹೇಳ್ತಾರೆ. ಈ ಮಾತಂತೂ 100% ಖಂಡಿತ. ಮಕ್ಕಳಿಗೆ ದಯಮಾಡಿ ಕರ್ಕೊಂಬಂದು ಸಿನಿಮಾ ತೋರಿಸಿ ಮಕ್ಕಳೇ ಇದನ್ನು ಪ್ರಮೋಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸರ್. ಫೋನ್ನ ಆದಷ್ಟು ಒಳ್ಳೇದಕ್ಕೆ ಬಳಸಿ, ಕೆಟ್ಟದಕ್ಕೂ ಉಪಯೋಗ ಆಗುತ್ತೆ, ಒಳ್ಳೇದಕ್ಕೂ ಉಪಯೋಗ ಆಗುತ್ತೆ. ಆದರೆ ಒಳ್ಳೇದಕ್ಕೆ ಬಳಸಿ ಫೋನ್ನ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸರ್ವಂತರೇಮಿ ಸಿನಿಮಾ ನೋಡ್ಕೊಂಡು ಬಂದೆ. ಈಗ ಒಬ್ಬ ಮನುಷ್ಯ ಅಂತ ಬಂದಾಗ ನಮ್ಮಲ್ಲೇ ಒಳ್ಳೆತನ ಕೆಟ್ಟತನ ಇರುತ್ತೆ. ಅದನ್ನು ಹೇಗೆ ಬಳಸ್ಕೊತೀವಿ ಅದ್ರ ಮೇಲೆ ನಮ್ಮ ಜೀವನ ರೂಪುಗೊಳಿಸ್ಕೋಬೋದು. ಹಾಗೆ ಈಗಿನ ಕಾಲದಲ್ಲಿ ಮೊಬೈಲ್ ಅನ್ನೋದು ಎಲ್ರಿಗೂ ಅದು ತುಂಬ ಮುಖ್ಯವಾಗಿದೆ. ಮೊಬೈಲನ್ನು ಹೇಗೆ ಒಳ್ಳೇದಕ್ಕೆ ಬಳಸ್ಕೋಬೋದು, ಹೇಗೆ ಕೆಟ್ಟದಕ್ಕೆ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ಈ ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತು, ಇನ್ನೂ ಒಂದಷ್ಟು ಗೊತ್ತಾಗುತ್ತೆ. ಡೈರೆಕ್ಟ್ರು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಈಗ ಹೊಸಬರು ಅಥವಾ ಲೋ ಬಜೆಟ್ ಅಂತ ಬಂದಾಗ ನಿರ್ಮಾಣದಲ್ಲೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನೀವು ಸಿನಿಮಾ ನೋಡಿದಾಗ ನಿಮಗೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟು ಅಲ್ಲಲ್ಲಿ ಕಾಮಿಡಿ ಎಲಿಮೆಂಟ್ಸ್ ಕೊಟ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಒಂದು ಒಳ್ಳೆಯ ಸಿನಿಮಾ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈ ಸಿನಿಮಾನ ಪ್ರೋತ್ಸಾಹಿಸಿ ಸರ್ವಂತರೇಮಿಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಅಂದರೆ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ಅಂದರೆ ಈ ಮೂವಿನಲ್ಲಿ ನೋಡಿ, ಮಗು ಒಂದು ಆತ್ಮಹತ್ಯೆ ಮಾಡ್ಕೊಳ್ತೆ ಮೊಬೈಲ್ಗೋಸ್ಕರ. ಆ ಮಗುವಿನ ತಾಯಿ ನಾನೇ ಮಾಡಿರೋದು ಕ್ಯಾರೆಕ್ಟ್ರು. ನಾನು ಮಾಡಿದ್ದೀನಿ ಅಂತ ಎಲ್ಲರಿಗೂ ನೋಡಲಿ ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ತುಂಬ ಅದ್ಭುತವಾದ ಮೂವಿ. ಈ ನಡುವೆ ನಿಮ್ಮ ಮಧ್ಯೆ ಏನು ನಡೀತಾ ಇದೆ, ನಿಮ್ಮ ಕೈಯಲ್ಲಿ ಮೊಬೈಲು, ನಮ್ಮ ಕೈಯಲ್ಲಿ ಮೊಬೈಲು. ಮತ್ತು ಹೇಳಬೇಕು ಅಂದರೆ ಇವಾಗ ನೋಡಿ, ನೀವೆಲ್ಲರೂ ಇವಾಗ ನನ್ನ ನೋಡ್ತಿದ್ರೆ ಅದು ಮೊಬೈಲಲ್ಲೇ ನೋಡ್ತಾ ಇರ್ತೀರ. ಸೊ ಒಳ್ಳೆಯದನ್ನು ತಗೋಬೇಕು, ಕೆಟ್ಟದನ್ನು ಬಿಡಬೇಕು. ಇದರಲ್ಲಿ ನೋಡಿ, ಕೆಟ್ಟದನ್ನು ಗೊತ್ತಿಲ್ಲದೆ ಯಾವ ರೀತಿ ರೀಚ್ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ನಿಜ ಹೇಳಬೇಕು ಅಂದರೆ ನಾನು ಮೊಬೈಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಟಿಕ್ಟಾಕಿಂದ. ಇವಾಗ ನೋಡಿ ನಾನು ಬೆಳ್ಳಿ ತೆರೆಗೆ ಬಂದೆ. ಹಂಗಂದರೆ ಇವಾಗ ನಾನು ಒಳ್ಳೆಯದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ, ಕೆಟ್ಟದನ್ನು ಬಿಟ್ಟೆ. ಕೆಟ್ಟದನ್ನು ತಗೊಂಡಾಗ ಕೆಟ್ಟದಾಗುತ್ತೆ. ಬೇಡ ಅಂತಲೂ ಹೇಳೋಕ್ಕಾಗಲ್ಲ, ಬೇಕು ಅಂತಲೂ ಹೇಳೋಕ್ಕಾಗಲ್ಲ. ಅದರಿಂದ ಇದೊಂದು ಕಾಂಟೆಂಟು ಎಲ್ಲರಿಗೂ ರೀಚ್ ಆಗುತ್ತೆ. ಥ್ರೂ ಮೊಬೈಲೇ ಜಾಸ್ತಿ ಅಂತ ಹೇಳ್ಕೊತೀನಿ. ಸೊ ಎಲ್ಲರೂ ಬರಬೇಕು ಮೂವಿನ. ನೀವೆಲ್ಲ ಏನು ಗೊತ್ತಾ, ಪೈರಸಿ ಕೊಡಬೇಡಿ. ನೀವು ಮನೇಲಿ ನೋಡೋದಕ್ಕೂ ಥಿಯೇಟ್ರಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಮನೇಲಿ ನಗೋಕ್ಕಾಗಲ್ಲ, ಅಳೋಕ್ಕಾಗಲ್ಲ, ಯಾವುದು ಎಮೋಷನ್ ಬರೋಲ್ಲ. ಇಲ್ಲಿಗೆ ಬಂದಾಗ ನೋಡಿ, ನೀವು ಆಟೋಮೆಟಿಕ್ ನಾವು ಅಳ್ತೀವಿ, ನಾವು ನಗ್ತೀವಿ, ಎಲ್ಲರೂ ಕ್ಲಾಪ್ಸ್ ಕೇಳಿಸ್ದೆ. ಮತ್ತು ಇದು ವಿಷಲ್ಗಳು, ಚಪ್ಪಾಳೆಗಳು, ಇವೆಲ್ಲ ಭಾಳ ಇಂಪಾರ್ಟೆಂಟ್. ನೀವು ಇಲ್ಲಿಗೆ ಬರೋದೇ ಒಂದು ಮಜಾ. ಎಷ್ಟೋ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಕೇವಲ ನೀವು ನಿಮ್ಮದು 2.5 ಅವರ್ಸ್ ಇಲ್ಲಿ ಬಂದು ಸ್ಪೆಂಡ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆದ್ರೆ ನಾವು ಎಲ್ಲೋ ಲೋಕದಲ್ಲಿ ಹೋಗಿರ್ತೀವಿ. ಒಟ್ಟಿನಲ್ಲಿ ನಾನು ಹೇಳಿದ್ದೀನಿ ನೋಡಿ, ಪೈರಸಿಗೆ ಕೊಡಬೇಡಿ. ಯಾಕೆಂದರೆ ನಾವು ಕಷ್ಟಪಟ್ಟು ಮಾಡಿರ್ತೀವಿ. ಪ್ರೊಡ್ಯೂಸರು, ಡೈರೆಕ್ಟ್ರು, ತಾಂತ್ರಿಕ ವರ್ಗ, ಆ್ಯಕ್ಟ್ರು, ನಾವೆಲ್ಲ ಕಷ್ಟಪಟ್ಟಿರ್ತೀವಿ. ನಿಮ್ಮೆಲ್ಲರ ಅಭಿಮಾನ, ಆಶೀರ್ವಾದ, ಪ್ರೀತಿ ನಮ್ಮೆಲ್ಲರಿಗೂ ಬೇಕು. ಸೊ ನೀವಿಲ್ಲದೆ ನಾವು ಇರೋಕ್ಕಾಗೋದೇ ಇಲ್ಲ. ಅದರಿಂದ ಧನ್ಯವಾದಗಳು ಏನಿವೆ ಎಲ್ಲರೂ. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಪ್ರಮುಖ ಪಾತ್ರದಲ್ಲಿ ಮಾಡಿರುವಂಥ ಸರ್ವಂತರೇಮಿ ಚಿತ್ರದಲ್ಲಿ ಇವತ್ತು ಫಸ್ಟ್ ಡೇ ನಾನು ಕೂತಾಗ ಆಡಿಯನ್ಸು ಮುಖನ ನೋಡ್ತಾ ಇದ್ದೆ, ಫೇಸ್ಗಳು ನೋಡ್ತಾ ಇದ್ದೆ. ಎಲ್ಲರೂ ನ್ಯಾಚುರಲ್ ಆಗಿ ರಿಯಾಕ್ಷನ್ ಕೊಡ್ತಾಯಿದ್ರು. ನ್ಯಾಚುರಲ್ ರಿಯಾಕ್ಷನ್ ಬರಲ್ಲ, ನಾಟಕೀಯವಾಗಿ ಕೆಲವ್ರಿಗೆ ಬರುತ್ತೆ. ಆದರೆ ನನ್ನ ಸಿನಿಮಾ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಮುಖದ ಭಾವನೆಗಳು ಬದಲಾವಣೆ ಆಗ್ತಿತ್ತು. ನಮ್ಮ ಸಿನಿಮಾ ಸರ್ವಂತರೇಮಿ, ಎಲ್ಲರ ಕೈಯಲ್ಲೂ ನಾವೇ ಸ್ವಾಮಿ. ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಕತೆ. ನಿಮ್ಮ ಮನೆಯಲ್ಲೂ ಈ ಒಂದು ಏನೋ ಸಮಸ್ಯೆಗಳಾಗಿರುತ್ತೆ. ಮಧ್ಯಮ ವರ್ಗದವರು ನಾವು ಯಾವುದೋ ಕಾರಣಕ್ಕೂ ಎಲ್ಲೂ ಹೇಳ್ಕೊಳ್ಳಲ್ಲ, ಮರ್ಯಾದೆಗೋಸ್ಕರ ಎದುರ್ತಾ ಇರ್ತೀವಿ. ಸೊ ಈ ಕಂಟೆಂಟ್ ಇಟ್ಕೊಂಡು ಮೊಬೈಲನ್ನು ಬಳಕೆ ಕಮ್ಮಿ ಮಾಡಿ, ಆದಷ್ಟು ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ. ಕನ್ನಡ ಪುಸ್ತಕಗಳನ್ನ ಓದಿಸಿ, ಒಳ್ಳೊಳ್ಳೆ ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ಸಿನಿಮಾ ನೋಡಿ ಅಂತ ನಾವು ಈ ಸಿನಿಮಾದ ಮುಖಾಂತರ ಕೇಳ್ತಿದ್ದೀವಿ. ಒಳ್ಳೆ ಸಿನಿಮಾ. ನಮ್ಮ ಸಿನಿಮಾ 100 days ಓಡೋದು ಬೇಡ, ಒಂದು ವಾರ ಓಡಿದ್ರು ಕೂಡ
ಜನಕ್ಕೆ ಒಂದು ಒಳ್ಳೆ ವಿಷಯನ ಹೇಳೋದಕ್ಕೆ ನಮ್ಮ ತಂಡ ಬಂದಿದ್ದೀವಿ, ಮೊಬೈಲ್ನ ಬಳಕೆ ಕಮ್ಮಿ ಮಾಡಿ ಅಂತ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಆದಷ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ.